ಎಲೆಕ್ಷನ್ ಬೆನ್ನಲ್ಲೇ ಮತ್ತೆ ಸಿದ್ದು ಡಿಕೆಶಿ ಜಿದ್ದಾಜಿದ್ದಿ. 3 ಡಿಸಿಎಂ ಕೂಗಿನ ಹಿಂದೆ ಬಂಡೆ ಛಿದ್ರ ಪ್ಲಾನ್. ಸೀದಾ ಸಿಎಂ ಬುಡಕ್ಕೆ ಡಿಕೆ ಟೀಮ್ ಡೈನಮೈಟ್. ಇದೆ ಈ ಹೊತ್ತಿನ ವಿಶೇಷ ಬರ್ನಿಂಗ್ ಸ್ಟೋರಿ, ಫೈನಲ್ ಫೈಟ್. ನಾನು ಶ್ರೀಪಾದ್ ಪಾಟೀಲ್. ಲೋಕಸಭಾ ಎಲೆಕ್ಷನ್ ಹೊತ್ತಲ್ಲಿ ಒಂದಾಗಿ ಬಾಳು ಸಿನಿಮಾ ಪೋಸ್ಟ್ ಕೊಟ್ಟಿದ್ದ ಕಾಂಗ್ರೆಸ್ನ ನಾಯಕರು ಈಗ ಪರಸ್ಪರ ವಿರುದ್ಧ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ನಡೆದಿದ್ದು ನಾನಾ ನೀನಾ ಹೋರಾಟ. ಇಲ್ಲಿ ಇವೆಲ್ಲ ಆರಂಭ ಆಗಿದ್ದು ಹೆಚ್ಚುವರಿ ಡಿಸಿಎಂ ಕೂಗು ಪ್ರತಿಧ್ವನಿಸಿದಾಗ. ಇದಕ್ಕೆ ಪ್ರತಿಯಾಗಿ ಡಿಕೆ ಬಣ ಮುಂದಿಟ್ಟಿದ್ದು ಸಿಎಂ ಸ್ಥಾನದ ಡಿಮ್ಯಾಂಡ್. ಇವೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ನ ಕಥೆ ಮನೆಯೊಂದು ಮಿನಿಮಮ್ 2 ಬಾಗಿಲು. ಎಲೆಕ್ಷನ್ ತನಕ ಸೈಲೆಂಟ್, ಈಗ ಮತ್ತೆ ವೈಲೆಂಟ್. ಮರ್ದನಿಸಿದ ಡಿಕೆಶಿ ಸಿಎಂ ಆಗಬೇಕೆಂಬ ಕೂಗು. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ತಂತ್ರ ಪ್ರತಿತಂತ್ರ. ಇವರ ಫಿನಿಶ್ಗೆ ಅವರು, ಅವರ ಖಲ್ಲಾಸ್ಗೆ ಇವರು. ಡಿಕೆಗೆ ಲಗಾಮು ಹಾಕೋಕೆ ಹೆಚ್ಚು ಡಿಸಿಎಂ ದಾಳ. ಜಾತಿವಾರು ಡಿಸಿಎಂ ಪ್ರಾತಿನಿಧ್ಯಕ್ಕೆ ಸಿಎಂ ಆಪ್ತರ ಪಟ್ಟು. ಅದನ್ನ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಮೇಲೆ ಅವ್ರಿಗೆ ಆಗ್ಲೇಬೇಕು ಅಂತ ಅವ್ರ ಆಸೆ ಏನಾರು ಇತ್ತು ಅಂದ್ರೆ ಮಾಡಲಿ, ನಮ್ದೇನು ವಿರೋಧ ಇಲ್ಲ. ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ 1 ಡಜನ್ ಉಪಮುಖ್ಯಮಂತ್ರಿ ಮಾಡ್ತೀವಿ, ನಮ್ದೇನು ವಿರೋಧ ಇಲ್ಲ. ಖಾಲಿ ಇರಲಿಲ್ಲ, ನೀವು ಡಿಸಿಎಂ ಹುದ್ದೆನೇ ಯಾವ ಖಾಲಿ ಇಲ್ಲ, ಕೊಟ್ಟಿದ್ದೀವಲ್ಲ ಒಂದು. ಅವ್ರು ಹಿರಿಯರು ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ, ಅದನ್ನ ನಾವೇ ತಪ್ಪಿರ್ತಾರೆ. ಕೆಪಿಸಿಸಿ ಅಧ್ಯಕ್ಷರು ನಿಮಗೆ ಗೊತ್ತಿದೆ, 1 ಲೋಕಸಭಾ ಗೆದ್ದಿದ್ದೀವಿ ಹೋದ ಸರಿ. ಈ ಬಾರಿ 9 ಗೆದ್ದಿದ್ದೀವಿ. ಅವರ ಸಂಘಟನೆ, ಅವರ ಶಕ್ತಿಯಿಂದ ನಾವು 9ರವರೆಗೆ ರೀಚ್ ಆಗಿದ್ದೀವಿ. ಆ ಒಂದು ಸಂಘಟನೆ ಇನ್ನೂ ಬೇಕಪ್ಪ ಪಾರ್ಟಿಗೆ ಅಂದ್ರೆ ಅವ್ರು ಮುಖ್ಯಮಂತ್ರಿ ಮಾಡಿದ್ರೆ ಅನುಕೂಲ ಆಗ್ತದೆ. ಅವ್ರು ಮುಖ್ಯಮಂತ್ರಿ ಮಾಡಲಿ, 1 ಡಜನ್ ಉಪಮುಖ್ಯಮಂತ್ರಿ. ಇಲ್ಲಿ ನೋಡಿ, ಆಗ್ಲೇ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಹೊಸ ವರಸೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ 9 ಸೀಟ್ ಗೆದ್ದಿರೋದು. ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಮೇಲುಗೈ ಆಗುತ್ತಾ ಅಂತ ವಿಮರ್ಶೆ ಮಾಡಿದ್ರೆ, ಇನ್ನೂ ಒಂದ್ ಕಡೆ 1 ಸೀಟ್ನಿಂದ 9 ಸೀಟ್ ಗೆದ್ದಿರೋದು ಸಾಧನೆ ಅಲ್ವೇ ಅನ್ನೋ ಧಾಟಿ. ಹಾಗೆಯೇ ಇಲ್ಲಿ ಅಡಗಿದೆ ಇನ್ನೂ ಒಂದು ಗೇಮ್ ಪ್ಲಾನ್, ಅದುವೇ ಕ್ರೆಡಿಟ್ ವಾರ್. ಕೇಳಿ ರಾಜ್ಯ ಕಾಂಗ್ರೆಸ್ಗೆ ಅಧ್ಯಕ್ಷರಾಗಿರೋದು ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್. 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿಜಯ ಸಾಧಿಸಿದ್ದು ಡಿಕೆ ಪ್ರಯತ್ನದಿಂದಾಗಿ ಅಂತ ವಾದಿಸೋಕೆ ಆರಂಭಿಸಿರೋ ಡಿಕೆ ಆಪ್ತಗಣ ಇದಕ್ಕೆ ಪ್ರತಿಯಾಗಿ ಡಿಮಾಂಡ್ ಮಾಡ್ತಿರೋದು ಮುಖ್ಯಮಂತ್ರಿ ಸ್ಥಾನವನ್ನ. ಜನರ ಆಸೆ ಪಡ್ತಾರೆ, ನನ್ನ ಸಮಾಜದವ್ ಬರಲಿ, ನಮ್ಮ ಸಮಾಜದವ್ ಬರಲಿ, ನಥಿಂಗ್ ರಾಂಗ್. ಆ ಜನರ ಭಾವನೆಗಳಿಗೇನು ತಪ್ಪೇನಲ್ಲ. ಇದನ್ನೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡ್ತಕ್ಕಂಥ ಸಶಕ್ತ ಪಕ್ಷ ನಂದಿದೆ. AICCಯಲ್ಲಿ ನಮ್ಮವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ಇಲ್ಲಿ ಸಿದ್ದರಾಮಯ್ಯಜಿ ಇದ್ದಾರೆ, DK ಶಿವಕುಮಾರ್ ಸಾಹೇಬ್ ಡಿಸಿಷನ್ ತೆಗೆದುಕೊಳ್ತಾರೆ. ಹಂಗೇನಾದರೂ ಜನರ ಭಾವನೆಗಳ ಜೊತೆ ನಾವು ಕೊಡಬೇಕು ಅಂತಕ್ಕಂಥ ವಿಚಾರ ಅವ್ರದ್ದು ಬಂದರೆ ಡೆಫಿನೆಟ್ಲಿ ಕೊಡ್ತಾರೆ. ಹಾಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ತಣ್ಣಗಾಯ್ತು ಅಂತ ಭಾವಿಸಲಾದ ಸಿಎಂ ಬದಲಾವಣೆ ಕೂಗು ಈಗ ಥಟ್ ಅಂತ ಮುನ್ನೆಲೆಗೆ ಬರೋಕೆ ಕಾರಣವಾದ್ರೂ ಏನೋ. ಸಹಜವಾಗಿ ಡಿಕೆ ಶಿವಕುಮಾರ್ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಸಿಎಂ ಗಾದಿ ಮೇಲೆ ಟವಲ್ ಹಾಕಿ ಕೂತಿರೋದು ಬಹಿರಂಗ ಸತ್ಯ. ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಮಧ್ಯೆ ತಲಾ 2.5 ವರ್ಷಗಳ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋ ಟಾಕ್ ಇದ್ರೂ ಇದಕ್ಕೆ ಯಾವುದೇ ಅಧಿಕೃತತೆ ಇಲ್ಲ. ಸಿಎಂ ಭಂಟರೋ ಸಿದ್ದರಾಮಯ್ಯರೇ ಪೂರ್ಣಾವಧಿ ಸಿಎಂ ಅಂತ ತಿಂಗಳಿಗೊಮ್ಮೆ ಡಂಗೂರ ಸಾರ್ತಾನೇ ಬಂದಿದ್ದಾರೆ.
ಇದರೊಂದಿಗೆ ಸಿಎಂ 5 ವರ್ಷಗಳ ಅಧಿಕಾರಾವಧಿ ಯಾವುದೇ ಅಡೆತಡೆ ಇಲ್ಲದೆ ಕಂಪ್ಲೀಟ್ ಆಗಲಿದೆ ಅನ್ನೋದು ಸಿಎಂ ಆಪ್ತರ ವಾದ. ಇದಕ್ಕೆ ಪ್ರತಿಯಾಗಿ ಡಿಕೆ ಬಣ ಕೂಡ ಸುಮ್ಮನೆ ಕೂತಿಲ್ಲ. ಮಾಗಡಿ ಶಾಸಕ ಬಾಲಕೃಷ್ಣ, ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಮುಂತಾದವರು ಕೂಡ ಪದೇ ಪದೇ ಪ್ರಸ್ತಾಪಿಸತೊಡಗಿದ್ದು ಡಿಕೆ ಶಿವಕುಮಾರ್ರನ್ನ ಸಿಎಂ ಗಾದಿಗೇರಿಸಬೇಕು ಅಂತ. ಅವ್ರು ಏನು ಉದ್ದೇಶ ಇಟ್ಕೊಂಡು ಚರ್ಚೆ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. DCM ಆಗೋದ್ರಿಂದ ಮುಂದೆ ನಮ್ದು 180-160 ಸೀಟ್ ಗೆಲ್ತೀವಿ ಅನ್ನೋಂತ ಆಶಾಭಾವನೆ ಅವ್ರಿಗಿದ್ರೆ ಖಂಡಿತ ಅದಕ್ಕೆ ನಾವ್ಯಾಕೆ ತಣ್ಣೀರು ಹರಿಸಬೇಕು? ನಮ್ಮ ಆಸೆನೂ ಅಷ್ಟೇ ಅಲ್ವಾ. ನೆಕ್ಸ್ಟ್ MLA ಎಲೆಕ್ಷನ್ ಅಲ್ಲಿ ನಾವು 180-190 ಸೀಟ್ ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಆ ತರ ಮಾಡ್ತೀವಿ ಅಂತ ಅವ್ರು ಯಾರ್ಯಾರು DCM ಆಯ್ತೀವಿ ಅಂತಕ್ಕಂಥವ್ರು ಮುಂದೆ ಬಂದು ನಾವು ಸರ್ಕಾರ ತತ್ತೀವಿ, ನಾವು ಒಂದು 20 ಸೀಟ್ ಗೆಲ್ಸ್ತೀವಿ ಅಂದ್ರೆ ಖಂಡಿತ ನಾವು ಅದಕ್ಕೆ ಸಹಕಾರ ಕೊಟ್ಟ ಮೇಲೆ ಎಲ್ರಿಗೂ ಅನ್ಯಾಯ ಆಗ್ಬಾರ್ದಲ್ಲ. ಇತ್ತಪ್ಪ ನೀವು ಒಂದು ಕೊಟ್ಟ ಮೇಲೆ ನೀವು ಎಲ್ಲ ಸಮುದಾಯದವ್ರಿಗೂ ಕೇಳ್ತಾರಲ್ವಾ, ನಮ್ಮ ಸಮುದಾಯಕ್ಕೊಂದು DCM ಕೊಡಿ ಅಂತ. ಅವಾಗ ಎಲ್ರಿಗೂ ಕೊಡ್ಲೇಬೇಕಾಯ್ತದೆ. ರೈಟು, ಲೆಫ್ಟ್, ಬೋವಿ, ಗೋಲ್ರಿದ್ದಾರೆ, ಬೇರೆ ಬೇರೆ ಎಲ್ಲ ಕಮ್ಯುನಿಟಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದಾವೆ. 10 DCM ಮಾಡಬಹುದು, ಒಳ್ಳೇದಲ್ವಾ? ಅವ್ರ ಉದ್ದೇಶ ಏನು ಅಂತ ಅಂದ್ರೆ ಮುಂದೆ ನಮ್ಮ ಸರ್ಕಾರ ತರಬೇಕು, ಇದರಿಂದ ನಮ್ಗೆ ಅನುಕೂಲ ಆಗ್ತದೆ ಅಂತ. ಆ ಉದ್ದೇಶ ಈಡೇರಲಿ ಅಂತ ನಾವು ಅದಕ್ಕೆ ಸಹಕಾರ ಕೊಡ್ತಾ ಇದ್ದೀವಿ. ಒಬ್ಬರಿರೋದ್ರಿಂದ ಪ್ರೂವ್ ಮಾಡಕ್ಕಾಗಲ್ಲ, ಎಲ್ಲರೂ ಆದ್ರೆ ಪ್ರೂವ್ ಆಯ್ತದೆ ಅಂತ ಅವರ ಅಭಿಪ್ರಾಯ. ಅಷ್ಟಕ್ಕೂ ಇಲ್ಲಿ ಡಿಕೆಶಿ ಆಪ್ತರು ಹೀಗೆ ಡೈರೆಕ್ಟ್ ಆಗಿ ಸಿಎಂ ಪಟ್ಟಕ್ಕೆ ಕೈ ಹಾಕಿದ್ದೇಕೆ? ಸೀದಾ ಸಿದ್ದರಾಮಯ್ಯ ಕುರ್ಚಿಯನ್ನೇ ಅಲುಗಾಡಿಸೋ ಕುರುಹನ್ನ ತೋರಿದ್ದೇಕೆ? ಇಲ್ಲಿ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಾಣಸಿಗೋದು ಸಿಎಂ DCM ನಡುವೆ ನಡೆದಿರೋ ಮುಸುಕಿನ ಗುದ್ದಾಟ, ಒಬ್ಬರನ್ನ ಇನ್ನೊಬ್ರು ಹಣಿಯೋಕೆ ನಡೆದಿರೋ ಮಸಲತ್ತಿನ ಆಟ. ಏಕಾಏಕಿ ಸ್ಫೋಟಗೊಂಡಿದ್ದೇಕೆ ಕೈ ಜ್ವಾಲಾಮುಖಿ? ಲೋಕಸಭಾ ಎಲೆಕ್ಷನ್ ಮುಗಿದು ರಿಸಲ್ಟು ಬಂದಾಗಿದೆ. ಕೇಂದ್ರದಲ್ಲಿ ಅತ್ತ ಮೋದಿ ಪ್ರಧಾನಿಯಾಗಿ ಸಂಸದರು ಪ್ರಮಾಣವಚನ ಸ್ವೀಕರಿಸಿಯೂ ಆಗಿದೆ. ಇತ್ತ ಇಷ್ಟು ದಿನ ಒಳಗುದಿಯಾಗಿದ್ದ ಹೆಚ್ಚುವರಿ DCM ಡಿಮಾಂಡ್ ಈಗ ಏಕಾಏಕಿ ಆಗಿದ್ದು ಜ್ವಾಲಾಮುಖಿ. ಇಲ್ಲಿ ಮೇಲ್ನೋಟಕ್ಕೆ ಉಪಮುಖ್ಯಮಂತ್ರಿ ಆಗ್ಬೇಕನ್ನೋ ಆಕಾಂಕ್ಷೆ ಹೊತ್ತವರ ಸಹಜ ಬೇಡಿಕೆ ಅಂತ ಅನ್ಕೊಂಡ್ರು ಒಳಗಡೆ ಬೇರೆಯದ್ದೇ ಆದ ಟ್ಯಾಕ್ಟಿಕ್ಸ್ ಇದೆ. ದಿಢೀರ್ ಮೇಲಿದ್ದ ಹೆಚ್ಚುವರಿ DCM ಬೇಕೆಂಬ ಕೂಗಿನ ಹಿಂದಿದ್ದಂತೆ ಕಾಣ್ತಾ ಇದೆ ದೊಡ್ಡ ಕೀಲಿಕಾಯಿ. ಹೈಕಮಾಂಡ್ ತರ ತೀರ್ಮಾನ ಮಾಡಲು ಈಗ ಸಿದ್ದರಾಮಯ್ಯನವ್ರನ್ನು CM ಮಾಡಿದ್ಯಾರು? ಹೈಕಮಾಂಡ್ ಅಲ್ವಾ? ಸಿದ್ದರಾಮಯ್ಯನವ್ರದ್ದು ಅನೌನ್ಸ್ಮೆಂಟ್ ಮಾಡಿದ್ರು ಡೆಲ್ಲಿನಲ್ಲಿ, ನೀವೆಲ್ಲ ರಿಲೇ ಮಾಡಿದ್ರು. ಏನಂತ ಮಾಡಿದ್ರು? ಫಸ್ಟ್ ಪಾಯಿಂಟ್ ಏನು ಹೇಳಿದ್ರು? ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೌದಲ್ವಾ? ಫಸ್ಟ್. ಸೆಕೆಂಡ್ ಏನು ಹೇಳಿದ್ರು? DK ಶಿವಕುಮಾರ್ ವಿಲ್ ಬಿ ದಿ ಲೋನ್ DCM ಅಂತ ಹೇಳಿದ್ರು. ಮೂರನೇದು ಏನು ಹೇಳಿದ್ರು? ಹಿ ವಿಲ್ ಬಿ ಕಂಟಿನ್ಯೂ ಆಸ್ ಪ್ರೆಸಿಡೆಂಟ್ ಟಿಲ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಂತ 3 ದಿನ ಹೇಳಿದ್ದು. 3 ಜ್ಞಾಪಿಸ್ತೀನಿ ಅಷ್ಟೇ. ಎಸ್, ಫಾರ್ ಎವ್ರಿ ಆಕ್ಷನ್ ದೇರ್ ವಿಲ್ ಬಿ ಅ ರಿಯಾಕ್ಷನ್. ಇದು ಭೌತಶಾಸ್ತ್ರದ ನಿಯಮ. ಹಾಗೆಯೇ ರಾಜಕಾರಣದಲ್ಲೂ ಕೂಡ ಪ್ರತಿ ನಡೆಯ ಹಿಂದೆ ಇದ್ದೇ ಇರುತ್ತೆ ಯಾವುದೋ ಒಂದು ಇಂಟೆನ್ಷನ್. ಅಂದ್ರೆ ಉದ್ದೇಶ ಇಲ್ಲದೆ ಏನೂ ನಡೆಯೋದಿಲ್ಲ ಅನ್ನೋದು ಸಾರ್ವತ್ರಿಕ ಸತ್ಯ. ಅದರಂತೆಯೇ ಈಗ ಒಂದು ಕಡೆ ರಾಜ್ಯದಲ್ಲಿ ಪ್ರಮುಖ ಜಾತಿಗಳಿಗೆ DCM ಪ್ರಾತಿನಿಧ್ಯ ಬೇಕು ಅಂತ ಕೂಗೆದ್ದಿದ್ರೆ ಇದರ ಹಿಂದೆ ಕೇಳಿ ಬರ್ತಾ ಇರೋ ಹೆಸರು ಬೇರಾರೂ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. Channagiri MLA Basura Shivaganga said, make DK Shivakumar the chief minister and then you can have as much as possible of the DCMs. How do you see this? No, he has expressed his opinion. What is wrong in it? ಹಾಗೆಯೇ ಇಲ್ಲಿ ಯಾವಾಗ DCM ಸ್ಥಾನದ ಬಗ್ಗೆ ಡಿಮಾಂಡ್ ಹೆಚ್ಚಾಯಿತು, ದಲಿತ, ಲಿಂಗಾಯತ, ನಾಯಕ, ಮುಸ್ಲಿಂ ಹೀಗೆ ಇನ್ನುಳಿದ 4 ಪ್ರಮುಖ ಸಮುದಾಯಗಳಿಗೆ DCM ಅವಕಾಶ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು ಸಿಎಂ ಆಪ್ತಗಣ. ಹೀಗೆ ಜಾತಿವಾರು ಉಪಮುಖ್ಯಮಂತ್ರಿ ಪ್ರಾತಿನಿಧ್ಯಕ್ಕಾಗಿ ಒತ್ತಾಯ ಹೆಚ್ಚಾಯಿತು. ಇಲ್ಲಿ ನಖಶಿಖಾ ಅಂತ ಉರಿದು ಬಿದ್ದದ್ದು DK ಶಿವಕುಮಾರ್ ನೆಚ್ಚಿನ ಭಂಟರ ಪಡೆ. ರಾಜ್ಯ ರಾಜಕಾರಣದಲ್ಲಿ ಈಗ DCM ದಂಗಲ್ ಜೋರಾಗಿ ನಡೀತಿದೆ. ಎಲೆಕ್ಷನ್ ಆರಂಭಕ್ಕೂ ಮುನ್ನ ಸೈಲೆಂಟ್ ಆಗಿದ್ದಂತಹ ನಾಯಕರೆಲ್ಲರೂ ಈಗ ತಾವೆಲ್ಲರೂ ಕೂಡ DCM ಆಗಬೇಕು ಅನ್ನುವಂಥ ಪಟ್ಟನ್ನು ಹಿಡಿದು ಈಗ ಬೀದಿ ಹಿಡಿದು ಒಂದು ರೀತಿಯಲ್ಲಿ ಹೋರಾಟವನ್ನೇ ಶುರು ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಇದ್ದಕ್ಕಿದ್ದಂತೆ ಈ DCM ದಂಗಲ್ ಜೋರಾಗೋದಕ್ಕೆ ಕಾರಣ ಏನು? ಒಂದು ಕಡೆ ಜಾತಿವಾರು DCM ಕೇಳ್ತಾ ಹೋದರೆ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂತಹ DCM DK ಶಿವಕುಮಾರ್ ಆಪ್ತರು DK ಶಿವಕುಮಾರ್ ಅವರನ್ನೇ CM ಮಾಡಬೇಕು ಅಂತಕ್ಕಂತಹ ಒಂದು ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಒಂದೇ ಏಟಿಗೆ 2 ಹಕ್ಕಿ ಹೊಡೆಯೋ ತಂತ್ರ ಮೆರೆದಿದೆ ಸಿಎಂ ನಿಷ್ಠಾವಂತರ ಪಡೆ. ಅದಂದ್ರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಪಕ್ಷದ ಪರ ಅಚಲವಾಗಿ ನಿಂತ ದಲಿತರು, ಮುಸ್ಲಿಮರು, ನಾಯಕರಿಗೆ ಇದಕ್ಕೆ ತಕ್ಕ ಉಡುಗೊರೆ ಕೊಡೋ ಹಪಾಹಪಿ. ಇನ್ನೊಂದು ಪ್ಲಾನ್, ಯಾರೇ ಕೂಗಾಡ್ಲಿ, ಯಾರೇ ಹಾರಾಡ್ಲಿ ಎನ್ನ ನೆಮ್ಮದಿಗೆ ಭಂಗವಿಲ್ಲ ಎನ್ನುವಂತೆ ಮುನ್ನುಗ್ತಾ ಇರೋ DCM DKಗೆ ಲಗಾಮು ಹಾಕೋ ರಣವ್ಯೂಹ. ರಾಜ್ಯದಲ್ಲಿ
ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣವೇ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು. ಅದು ಅಧಿಕಾರ ಹಂಚಿಕೆಯ ವಿಚಾರ. ಹೌದು, 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು DK ಶಿವಕುಮಾರ್ ಅವ್ರಿಗೆ ಹಸ್ತಾಂತರಿಸಬೇಕು, DK ಶಿವಕುಮಾರ್ ನಂತರ ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂತಹ ಚರ್ಚೆ ಶುರುವಾಗಿತ್ತು. ಆದರೆ ಇದು ಹೈಕಮಾಂಡ್ ಮಟ್ಟದಲ್ಲಿ ನಡೆದಿದ್ದಂತಹ ಒಂದು ಮಾತುಕತೆ. ಆದರೆ ಇದು ಸದ್ಯಕ್ಕೆ ಈಗ ಲೋಕಸಭಾ ಚುನಾವಣೆ ಆದ ನಂತರ ಅಂದರೆ ಇನ್ನು 2.5 ವರ್ಷದ ಅವಧಿಗೂ ಮುನ್ನವೇ ಈ ಚರ್ಚೆ ಜೋರಾಗಿ ನಡೀತಾ ಇದೆ. ಇದೆಲ್ಲ ಎಲ್ಲವೂ ಕೂಡ ಸದ್ಯ ಹೈಕಮಾಂಡ್ ನಾಯಕರಿಗೂ ಕೂಡ ತಲೆನೋವಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಹಾಗೆ ರಾಜ್ಯ ನಾಯಕರು ಇದೆಲ್ಲವನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತಕ್ಕಂಥದ್ದನ್ನು. ಎಲೆಕ್ಷನ್ ಸರ್ವೆ ನೋಡಿದ್ದೀವಿ, ಎಕ್ಸಿಟ್ ಪೋಲ್ ಅನ್ನು ನೋಡಿದ್ದೀವಿ. ಇಲ್ಲಿ DK ಮಾಡ ಹೊರಟಿದ್ದು ಹೊಸ ಎಕ್ಸ್ಪೆರಿಮೆಂಟ್ ಅನ್ನ, ಅದಂದ್ರೆ ಸೋತ ಬಳಿಕ ಕಾರಣ ಹುಡುಕಿ ನಡೆಸಿದ ಸಮೀಕ್ಷೆ. ಅಂದ್ರೆ ಸೋಲಿಗೆ ಕಾರಣ ಏನು ಅನ್ನೋದನ್ನ ಹುಡುಕೋಕೆ ಮಾಡಿಸಿದ ಸರ್ವೆ. ಇಲ್ಲಿ ಈ ಸರ್ವೆ ತಂಡ ಕೊಟ್ಟ ವರದಿ ನೋಡಿದ್ರೆ ಶಾಕ್ ಆಗ್ಬೇಕು ಹೈಕಮಾಂಡ್. ಈ ಸರ್ವೆ ರಿಪೋರ್ಟ್ ನಲ್ಲಿ ಇದ್ದ ಅಂಶ ಏನು ಗೊತ್ತಾ? DK ಸುರೇಶ್ ಸೋಲಿಗೆ ಬೆಂಗಳೂರು ರೂರಲ್ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗ, ದಲಿತ ವರ್ಗಗಳ ಮತ DKಗೆ ನಿರೀಕ್ಷಿಸಿದಷ್ಟು ಬಾರದೇ ಇದ್ದದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್ ಕಡೆ ಈ ಸಮಾಜಗಳು ವಾಲಿದ್ದೇ DK ಸುರೇಶ್ ಪರಾಭವಕ್ಕೆ ಮೇನ್ ರೀಸನ್ ಅಂತ ಹೇಳಿತ್ತು DK ಕೃಪಾ ಪೋಷಿತ ಆಫ್ಟರ್ ಎಲೆಕ್ಷನ್ ಸರ್ವೆ. ಹಂಗಂದ್ರೆ ಇಲ್ಲಿ DK ಹೇಳ ಹೊರಟಿದ್ದು ಏನನ್ನ? ನೋ ಡೌಟ್ ಅಹಿಂದ ವರ್ಗದ ಚಾಂಪಿಯನ್ CM ಸಿದ್ದರಾಮಯ್ಯ ಚರಿಷ್ಮಾ ಇಲ್ಲಿ ಕೆಲಸ ಮಾಡಿಲ್ಲ ಅಂತ. ಹಿಂದುಳಿದ ವರ್ಗ, ದಲಿತ ಮತಗಳು ಕಾಂಗ್ರೆಸ್ ಕಡೆ ಬಂದಿಲ್ಲ ಅಂದ್ರೆ CM ಸಿದ್ದರಾಮಯ್ಯರೇ ಕೈ ಅಭ್ಯರ್ಥಿ DK ಸುರೇಶ್ರನ್ನ ಗೆಲ್ಲಿಸಿಕೊಳ್ಳೋದ್ರಲ್ಲಿ ಫೇಲ್ ಆದ್ರು ಅನ್ನೋ ಗೂಢಾರ್ಥವನ್ನು ಹೇಳಿದೆ DK ರಿಪೋರ್ಟ್. ಇಂಡೈರೆಕ್ಟ್ ಆಗಿ DK ಹೇಳೋಕೆ ಮುಂದಾಗಿದ್ದು, DK ಸುರೇಶ್ ಗೆಲ್ಲಿಸಿಕೊಳ್ಳೋದ್ರಲ್ಲಿ ತಾವು ವೈಫಲ್ಯ ಕಂಡಿಲ್ಲ, ಬದಲಾಗಿ CMರ ಮತ ಬ್ಯಾಂಕ್ ಅನಿಸಿದ ಅಹಿಂದ ಫ್ಯಾಕ್ಟರ್ ವರ್ಕ್ ಆಗದೆ ಇದ್ದದ್ದೇ DK ಮುಖಭಂಗಕ್ಕೆ ಅಸಲಿ ಕಾರಣ ಅನ್ನೋದನ್ನ ಎತ್ತಿ ತೋರಿಸಿದೆ DK ಸರ್ವೆ ವರದಿ. ಇದನ್ನ ಸೀದಾ DK ಇಟ್ಟದ್ದು ಹೈಕಮಾಂಡ್ ಟೇಬಲ್ ಮೇಲೆ. ಅಂದ್ರೆ ಪರೋಕ್ಷವಾಗಿ DK ಇಲ್ಲಿ ಡ್ರಮ್ ಬಾರಿಸಿದ್ದು CM ಸರಿಯಾಗಿ ಕೆಲಸ ಮಾಡದ ಕಾರಣ ತಮ್ಮ ಸೋದರ ಸೋಲುಣ್ಣಬೇಕಾಯ್ತು ಅಂತ. ಅಂದ್ರೆ ನೋಡಿ, ಕಾಂಗ್ರೆಸ್ 9ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಅವಕಾಶವಿದ್ರೂ ಕೆಲವರ ಧೋರಣೆಯಿಂದ ಹಿನ್ನಡೆ ಅನುಭವಿಸಬೇಕಾಯ್ತು ಅಂತ ಕೈ ವರಿಷ್ಠರ ಕಿವಿಯೂದಿದ್ದಾರೆ DK. ಈ ಮಧ್ಯೆ DK ಶಿವಕುಮಾರ್ ಅವರ ರಾಜಕೀಯದ ನಾಗಲೋಟಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲೇ ಈ DCM ಕೂಗು ಎದ್ದಿದೆ ಅಂತಕ್ಕಂಥದ್ದು ಪಕ್ಷದೊಳಗೆ ಕೇಳಿಬರ್ತಿರ್ತಕ್ಕಂತಹ ಮಾತುಗಳು. ಹಾಗಿದ್ರೆ DK ಶಿವಕುಮಾರ್ ಅವ್ರಿಗೆ ಇದೆಲ್ಲ ಏನು ಗೊತ್ತಿಲ್ಲ ಅಂತ ಏನಲ್ಲ, ಎಲ್ಲವೂ ಗೊತ್ತಿದೆ. ಅದಕ್ಕೆ DK ಶಿವಕುಮಾರ್ ಕೂಡ ಪ್ರತಿತಂತ್ರವಾಗಿ ಒಂದು ಕಾರ್ಯತಂತ್ರವನ್ನು ಹೆಣೆದಿದ್ರು. ಅದೇನು ಗೊತ್ತಾ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ DK ಸುರೇಶ್ ಅವರ ಸೋಲಿಗೆ ಅಹಿಂದ ಮತಗಳು ಕೈ ಕೊಟ್ಟಿವೆ. ಅಂದರೆ ಅಹಿಂದ ಮತಗಳು ಕೈ ಕೊಡೋದಕ್ಕೆ ಕಾರಣ ಅದು ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಸಹಕರಿಸಿಲ್ಲ ಅಂತಕ್ಕಂತಹ ಮೂಲಕ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧವೇ ಒಂದು ಆರೋಪವನ್ನು ಹೊರಿಸುವಂತಹ ಒಂದು ರಿಪೋರ್ಟ್. ಈ ರಿಪೋರ್ಟನ್ನು ಸ್ವತಃ DK ಶಿವಕುಮಾರ್ ಅವರೇನೆ ಸಿದ್ಧಪಡಿಸಿದ್ರು ಅಂತಕ್ಕಂತಹ ಒಂದು ವರದಿಗಳು ಸದ್ಯ ಪಕ್ಷದಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು. ಹೀಗೆ ಒಂದ್ ಕಡೆ ಇನ್ನೂ ಹೆಚ್ಚುವರಿಯಾಗಿ 4-5 DCMಗಳನ್ನ ನೇಮಿಸೋ ಮುಖಾಂತರ DKಶಿ ಆಟಾಟೋಪಕ್ಕೆ ಪ್ರಾಧಾನ್ಯತೆಗೆ ಕಡಿವಾಣ ಹಾಕೋಕೆ CM ನಡೆಸಿದ್ದು ಕಸರತ್ತು. ಇನ್ನೊಂದು ಕಡೆ ಹೆಚ್ಚುವರಿ DCM ಮಾಡಿದ್ರೆ DK ಕೈಲಿ DCM ಸ್ಥಾನಕ್ಕೆ ರಾಜೀನಾಮೆ ಕೊಡಿಸ್ತೀವಿ, ಮಂತ್ರಿಯಾಗಿ ಮಾತ್ರ ಕೆಲಸ ಮಾಡ್ತಾರೆ ಅಂತ DK ಭಂಟರು ಮಾಡಿದ್ದು ಧಮಕಿ ಹಾಕೋ ಕಾರ್ಯ. ಹಾಗೆಯೇ 9 ಸ್ಥಾನ ಗೆಲ್ಲೋಕೆ DKಯೇ ಕಾರಣ ಅಂತ ಕ್ಲೈಮ್ ಮಾಡ್ತಾ ಇರೋ DK ಬಣ, ಇದರಿಂದಾಗಿ DKಗೆ CM ಸ್ಥಾನವನ್ನೇ ಕೊಡಬೇಕು ಅಂತ ಇಟ್ಟಿದೆ ಬೇಡಿಕೆ. ಇಲ್ಲಿ ಹೆಚ್ಚುವರಿ DCM ಮಾಡಿದ್ರೆ DKಗೆ ಲಗಾಮು ಬಿದ್ದಂಗೆ, ಇಲ್ಲದಿದ್ರೆ ಕೆಪಿಸಿಸಿ ಪಟ್ಟದಿಂದ ಕೆಳಗಿಳಿಸಿದ್ರು ಎಲ್ಲೋ ಒಂದ್ ಕಡೆ DKಗೆ ಹಿನ್ನಡೆ ಆದಂತೆಯೇ. ಇನ್ನು CM ಮೇಲೆಯೂ ಒಂದಲ್ಲ ಒಂದು ಅಸ್ತ್ರಗಳನ್ನ ಪ್ರಯೋಗಿಸಿದ್ರೆ ಇದು ಯಾವತ್ತಾದ್ರೂ ಒಂದು ದಿನ ಗುರಿ ಮುಟ್ಟಬಹುದು, ತಮ್ಮ CM ಕನಸು ನನಸಾಗಬಹುದು ಅನ್ನೋದು ಇಲ್ಲಿ DK ಲೆಕ್ಕ. ಇಲ್ಲಿ ಮೇಲಾಗೋದು ಯಾರ ಕೈ? ಯಾರೇ ಗೆದ್ರು ಯಾರೇ ಸೋತ್ರೂ ಪಕ್ಷಕ್ಕೆ ಮಾತ್ರ ಆಗೋ ಡ್ಯಾಮೇಜ್ ತಪ್ಪಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ಅಷ್ಟು ಸುಲಭವಾಗಿ ಸೋಲೊಪ್ಪಲ್ಲ ಯಾವುದೇ ಲೀಡರ್. ಇದಕ್ಕೆ ಪ್ರತಿತಂತ್ರ ಹೆಣೆಯೋದು ಫಿಕ್ಸ್.
ಒಂದೆಡೆ ಕೇಂದ್ರದಲ್ಲಿ ಬಹಳ ಕಷ್ಟದಿಂದ ಹ್ಯಾಟ್ರಿಕ್ ಅಧಿಕಾರಕ್ಕೇರಿರೋ ಮೋದಿ ಟೀಮ್ಗೆ ಪಕ್ಷವನ್ನ ಎಲ್ಲ ಕಡೆ ಮತ್ತಷ್ಟು ಮಜಬೂತಾಗಿ ಕಟ್ಟಬೇಕಾದ ಉಮೇದು. ಇದಕ್ಕಾಗಿ ಇತರೆ ಪಕ್ಷಗಳ ಸರ್ಕಾರಗಳನ್ನು ಆಪರೇಷನ್ಗೆ ಒಳಪಡಿಸೋಕು ಹಿಂಜರಿಯಲ್ಲ ಅನ್ನೋದು ಹಿಂದಿನ ಅವಧಿಯಲ್ಲಿ ಪ್ರೂವ್ ಆಗದೇನಿಲ್ಲ. ಇಂಥ ಟೈಮ್ನಲ್ಲಿ ಒಗ್ಗಟ್ಟು ಮೆರೆಯೋ ಮೂಲಕ ಕಮಲದ ಆಟಕ್ಕೆ ಬ್ರೇಕ್ ಹಾಕಬೇಕಾಗಿದ್ದ ಕಾಂಗ್ರೆಸ್ ಈಗ ಒಳೇಟಿನಿಂದಾನೇ ಕುಸಿಯೋ ಆತಂಕ ಎದುರಿಸಿದೆ. ಹಿಟ್ ವಿಕೆಟ್ ಅಂತಾರಲ್ಲ, ಅದಾಗದೇ ಇದ್ರೆ ಸಾಕು ಅನ್ನೋ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ನ ಪಡೆ. ಸಿಎಂ ಡಿಸಿಎಂ ನಡುವಿನ ಕ್ಲೈಮ್ಯಾಕ್ಸ್ ಫೈಟ್ನಲ್ಲಿ ಮೇಲುಗೈ ಯಾರದ್ದು? ಇದೇ ಈಗಿನ ಕುತೂಹಲ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.